ಕಂಫರ್ಟೇಬಲ್ ಅಬ್ಬಬ್ಬಾ ಎಂಥ ಕಂಫರ್ಟೇಬಲ್ ಫುಡ್ ಅಂತ ಹೇಳ್ಬೋದು ಇದನ್ನು. ನಮ್ಮ ಹೆಲ್ತಿಗೆ ಕೂಡ ನಮ್ಮ ಗಟ್ಟಿಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ಮಾಡೋದು ತುಂಬ ಸುಲಭವಾಗಿದೆ. ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆ, ಸ್ವಲ್ಪ ಉಪ್ಪು, ಅರಿಶಿಣ ಮತ್ತು ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ. ನಾವು ಕಟ್ ಮಾಡಿರೋ ವೆಜಿಟೇಬಲ್ಸ್ನನ್ನು ಬೇಯಿಸಬೇಕು. ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, 4 ಕೆಂಪು ಮೆಣಸಿನ್ಕಾಯಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನಾನು ಒಂದು ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ಟಿಂಗ್ ಮಾಡಿದ್ದೇನೆ ಆಲ್ರೆಡಿ. ಅದನ್ನು ಕೂಡ ಇದರಲ್ಲಿ ಹಾಕಿಕೊಳ್ಳುತ್ತೇನೆ. ನೋಡಿ, ಬ್ರೌನ್ ಕಲರ್ ಬಂದಿದೆ. ಇದನ್ನು ಕೂಡ ಸಣ್ಣಗೆ ಬೇಯಿಸ್ಕೊಂಡು ಬಿಡ್ತೇನೆ. ನಾವು ಕಟ್ ಮಾಡಿರುವಂತಹ ಎಲ್ಲ ವೆಜಿಟೇಬಲ್ಸನ್ನು, ನಮಗೆ ಇಷ್ಟವಾದಂಥ ವೆಜಿಟೇಬಲ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳುತ್ತೇನೆ ನಾನು. ನೋಡಿ, ಒಂದು 15 ಮಿನಿಟ್ಸ್ ಬೇಯಿಸ್ಕೊತೀನಿ ಚೆನ್ನಾಗಿ. ಈಗ ಸಾಂಬಾರು ಪುಡಿ ರೆಡಿ ಮಾಡಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಧನಿಯನ್ನು ಮಿಕ್ಸ್ ಮಾಡುತ್ತೇನೆ. ಅದಾದ ನಂತರ ಸ್ವಲ್ಪ ಹುರಿದುಕೊಂಡು ಕೊಬ್ಬರಿ ಆಪ್ಷನಲ್ ಅಂತ ತಿಳ್ಕೊತೀನಿ, ಹಾಕ್ಬೋದು ಅಥವಾ ಬಿಡ್ಬೋದು, ಆಪ್ಷನಲ್ ಅದು. ಕರಿಬೇವು ಹಾಕಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೆ ನಾನು, ಇದು ಪೌಡರ್ ಮಾಡಿ ಅಥವಾ ಪೇಸ್ಟ್ ಅಂತ ತಿಳ್ಕೊಬೋದು. ಈ ಬೇಯ್ದಿರುವಂಥ ನಮ್ಮ ವೆಜಿಟೇಬಲ್ನಲ್ಲಿ ಸ್ವಲ್ಪ ಖಾರದ ಪುಡಿ, ಅರಿಶಿಣ, ಉಪ್ಪು ಆ್ಯಡ್ ಮಾಡಿಕೊಳ್ಳುತ್ತೇನೆ. ಚೆನ್ನಾಗಿ ಬೇಯಿಸುತ್ತೇನೆ ಒಂದು 15 ಮಿನಿಟ್ಸ್. ಈಗ ಘಮ ಘಮ ಎಂದು ವಾಸನೆ ಬರುತ್ತದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದುಬಿಟ್ಟಿದೆ. ಈಗ ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳುತ್ತೇನೆ. ಸ್ವಲ್ಪ ನೀರು ಹಾಕಿ ಒಂದು 15 ಮಿನಿಟ್ಸ್ ಒಂದು ಕುದಿ ಬರೋ ಮಟ್ಟವು ಚೆನ್ನಾಗಿ ಬೇಯಿಸುತ್ತೇನೆ ಇದನ್ನು. ನೋಡಿ, ಈಗ ಬೇಯಿಸಿಟ್ಟಿರುವ ಬೇಳೆಯನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳುತ್ತೀನಿ. ನೋಡಿ, ಎಷ್ಟು ಚಂದ ಅಲ್ವಾ? ನೋಡಿ, ತಿಂದರೆ ಬಾಯಲ್ಲಿ ನೀರು ಬರಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ನೀರು ಕೂಡ ನಾನು ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ, ಒಂದು 15 ಮಿನಿಟ್ಸ್ನಲ್ಲಿ ಸಾಂಬಾರು ರೆಡಿಯಾಗಿ ಬಂದುಬಿಡತ್ತೆ. ಅದು ಬಂದುಬಿಟ್ಟು ಈಗ ಕೊರಿಯಾಂಡರ್ ಲೀವ್ಸ್ ಹಾಕಿ ನಾನು ಇದನ್ನು ಗಾರ್ನಿಷ್ ಮಾಡ್ಕೊಳ್ಳುತ್ತೇನೆ. ಆಮೇಲೆ ಹುಣಸೆ ಹಣ್ಣಿನ ನೀರು ಕೂಡ ಆ್ಯಡ್ ಮಾಡಿಬಿಡ್ತೇನೆ. ನೋಡಿ, ಸಾಂಬಾರು ಬಂದುಬಿಟ್ಟು ರೆಡಿ ಆಗಿಬಿಟ್ಟಿದೆ. ದೋಸೆನೋ ಅಥವಾ ಇಡ್ಲಿನೋ ಅಥವಾ ರೈಸ್ ಜೊತೆನೂ ತಿನ್ಕೋಬಹುದು, ಎಂಜಾಯ್ ಮಾಡಬಹುದು. ಥ್ಯಾಂಕ್ ಯು. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್, ಶೇರ್.